ಸಿದ್ದರಾಮಯ್ಯ ಏನೋ ಮಾಡ್ಬಿಡ್ತಾರೆ ಅಂತ ಏನ್ ಮಾಡ್ತಾರೆ? ಅಯ್ಯೋಯ್ಯೋ, ಎಂತೆಂತ ನಾಯಕರು ಹೋದ್ರಿ ಈ ತರ ಹೇಳಿ, ಏನ್ ಮಾಡ್ತಾರೆ? ಸಿದ್ದರಾಮಯ್ಯ ಕೆಳಗಿಳಿತಿದ್ದಂಗೆನೆ ಮನೆತ ಒಂದ್ ನಾಯಿ ಮರಿನೂ ಇರೋದಿಲ್ಲ. ಅದು ರಾಜಕಾರಣ. ನಾನಾಗ್ಲಿ ಮತ್ತೊಬ್ಬ ಅಧಿಕಾರದಲ್ಲಿದ್ರೆ ಜನಜಂಗುಳಿ, ಅಧಿಕಾರದಲ್ಲಿ ನಿಮ್ ಕೆಳಗಿಳಿತಾ ಇದ್ರೆ ನಾಯಿ ನರಿನೂ ಇರೋದಿಲ್ಲ ನಿಮ್ಮ ಮನೆ ಹತ್ರ. ಅದು ಬಂದಿದ್ದದು ಸ್ವಭಾವ, ಅದು ಸಹಜ ಕ್ರಿಯೆ ರಾಜಕಾರಣದಲ್ಲಿ. ಅದು ಸಿದ್ದರಾಮಯ್ಯನವರನ್ನ ಕೂಡ ಜೊತೆಯಾಗಿ ಕರೆದುಕೊಂಡು ಹೋಗೋ ಪ್ರಯತ್ನವನ್ನ ಡಿ.ಕೆ. ಶಿವಕುಮಾರ್ ಅವರು ಮಾಡೋ ಸಾಧ್ಯತೆ ಇದೆಯಾ? ಮಾಡಬೇಕು ಅಂತಾದ್ರೆ ಹೇಗೆ ಮಾಡಬೇಕು ಅಂತ ಡಿ.ಕೆ. ಶಿವಕುಮಾರ್ ಅವರ ಕೈ ಕೆಳಗಡೆ, ಇನ್ ಕೇಸ್ ಅವ್ರು ಮುಖ್ಯಮಂತ್ರಿ ಆದ್ರೆ ಅವ್ರ ಕೈ ಕೆಳಗಡೆ ಮಂತ್ರಿ ಆಗ್ಲಿಕ್ಕೆ ಸಿದ್ದರಾಮಯ್ಯನವರಂತ ನಾಯಕರು ಒಪ್ಪಬಹುದಾ ಅಂತ? ಏನು ಸಿದ್ದರಾಮಯ್ಯ ಮತ್ತೆ ಮಂತ್ರಿ ಆಗ್ಬಾರ್ದು, ಏನು ಆಗ್ಬಾರ್ದು. ಅವರು ಒಬ್ರು ಮುಖ್ಯಮಂತ್ರಿ ಮಾಡಿ ಅವರಿಗೆ ಸಲಹೆ ಸಹಕಾರ ಕೊಟ್ಟು ರಾಜ್ಯದ ಆಡಳಿತ ಮತ್ತು ಅಭಿವೃದ್ಧಿಯಲ್ಲಿ ಅವರ ಅನುಭವವನ್ನು ಅವ್ರಿಗೆ ಹಂಚ್ತಾ ಹೋಗ್ಬೇಕಷ್ಟೇ. ಅಧಿಕಾರ ಲಾಲಸೆ ಆಗ್ಬಾರ್ದಲ್ಲಿ ಮತ್ತೆ. ಬಟ್ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸೋದು ಜನಾದೇಶಕ್ಕೆ ವಿರುದ್ಧವಾದದ್ದು ಅಂತ ಅನ್ಸ್ಬಿಡುವಲ್ವಾ? ಸುಭದ್ರ ಬಹುಮತದ ಸರ್ಕಾರ ಕೊಟ್ಟ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯನವರು ಈ 5 ವರ್ಷ ಪೂರ್ಣಾವಧಿಗೆ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಜನಾಭಿಪ್ರಾಯ ಆಗಿರಬಹುದೇನೋ ಅಂತ ಹೇಳಿ ಕೂಡ ವಾದ ಮಾಡುವವರಿಗೆ ಏನ್ ಹೇಳ್ತೀರಿ? ಜನಾಭಿಪ್ರಾಯ ಕಾಂಗ್ರೆಸ್ಸಿನ ಪರವಾಗಿ ಹೊರತು ಸಿದ್ದರಾಮಯ್ಯನ ಪರವಾದ ಜನಾಭಿಪ್ರಾಯ ಇಲ್ಲ. ದ ಮ್ಯಾಂಡೇಟ್ ವಾಸ್ ಗಿವನ್ ಟು ದ ಕಾಂಗ್ರೆಸ್ ಪಾರ್ಟಿ, ನಾಟ್ ಟು ಎನ್ ಇಂಡಿವಿಜುವಲ್ ಲೀಡರ್. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಅವರ ಪರವಾಗೂ ಅಲ್ಲ ಅದು ಜನಾದೇಶ. ಕಾಂಗ್ರೆಸ್ ಪರವಾಗಿ ಅಂತಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಇಂಡಿವಿಜುವಲ್ ಆಗ್ಬಿಡ್ತಾರೆ. ಅದಕ್ಕೆ ಕಾಂಗ್ರೆಸ್ ಪರವಾಗಿ ಅಂದ್ರೆ ಎಲ್ಲರ ಪರವಾಗಿಯೂ ಕೊಟ್ಟಿದೆ, ಅದು ಯಾರೋ ಒಬ್ಬರ ಪರವಾಗಿ ಕೊಟ್ಟಿಲ್ಲ. ಅದನ್ನ ಯಾಕೆ ನೀವು ಸಿದ್ದರಾಮಯ್ಯ ಸಿಎಂ ಇರುವಾಗಲೇ ಸೋಲಿಲ್ವೇ? ಮುಸ್ಲಿಂ ಸಮುದಾಯ ಬಹಳ ನಿರ್ಣಾಯಕ ಪಾತ್ರವನ್ನು ವಹಿಸಿತ್ತು ಕಾಂಗ್ರೆಸ್ಗೆ ಈ ಬಾರಿ ಈ ಪ್ರಮಾಣದಲ್ಲಿ ಗೆಲುವನ್ನ ತಂದುಕೊಡುವಲ್ಲಿ. ಮುಸ್ಲಿಂ ಸಮುದಾಯದ ಪರವಾಗಿ ಅನೇಕ ಯೋಜನೆಗಳನ್ನ ಕೊಡ್ತಿರೋದು, ಅವರ ಪರವಾಗಿ ನಿಲ್ತಾ ಇರೋದು ಸಿದ್ದರಾಮಯ್ಯನವರು. ಹೀಗಾಗಿ ಸಿದ್ದರಾಮಯ್ಯನವರು ಕೆಳಗಿಳಿದ್ರೆ ಆ ಸಮುದಾಯ ಕೂಡ ಬೇಸರಿಸಿಕೊಳ್ಳಬಹುದೇನೋ ಕಾಂಗ್ರೆಸ್ನ ವಿಚಾರದಲ್ಲಿ ಅನ್ನೋ ವಾದ ಇದೆ. ನಿಜ, ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯ ಇವತ್ತಲ್ಲ, ಮೊದಲಿಂದನೂ ಕೂಡ ಕಾಂಗ್ರೆಸ್ ಪರವಾಗಿ. ನಾನು ಕಾಂಗ್ರೆಸ್ ಅಲ್ಲಿ 50 ವರ್ಷ ಇದ್ದವನು. ನಾನು ಈ ಪಕ್ಷದಲ್ಲಿ ಡಿವೈಡ್ ಆಗಿರೋದು ಅಂದ್ರೆ ಒಂದಷ್ಟು ಮಂದಿ ಸಿದ್ದರಾಮಯ್ಯನವರ ಬಣ, ಒಂದಷ್ಟು ಮಂದಿ ಡಿ.ಕೆ. ಶಿವಕುಮಾರ್ ಅವರ ಬಣ ಅನ್ನೋ ರೀತಿಯಲ್ಲಿ ಸದ್ಯಕ್ಕೆ ವಾತಾವರಣ ಇದೆ. ಈ ಅಧಿಕಾರ ಹಸ್ತಾಂತರ ಅನ್ನೋದು ಹೈಕಮಾಂಡ್ ನಿಂದ ಆದೇಶ ಬಂದ ನಂತರದಲ್ಲಿ ಇದೆಲ್ಲವೂ ಸರಿ ಹೋಗುತ್ತಾ? ಹೈಕಮಾಂಡ್ ಇಂದ ತೀರ್ಮಾನ ಬಂದ ತಕ್ಷಣ ಅದು ಕಾಂಗ್ರೆಸ್ ಬಣ ಆಗುತ್ತೆ ಹೊರತು ಯಾರೋ ಒಬ್ಬ ವ್ಯಕ್ತಿಯ ಬಣ ಆಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಸೊ ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ನೋಡ್ಲಿಕ್ಕೆ ಸತೀಶ್ ಜಾರಕಿಹೊಳಿ ಅವರು ಒಪ್ತಾರ? ಹೈಕಮಾಂಡ್ ನ ನಿರ್ಧಾರವನ್ನ ಸಮ್ಮತಿಸಿ ಸುಮ್ಮನೆ ಇರ್ತಾರ ಅಂತ ಹೇಳಿ? ನೋಡಿಯಮ್ಮ, ಇಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ಮಾಲೀಕರು. ಆದ್ರೆ ಎಲ್ಲಾ ನಾಯಕರು ನಾನೇ ಮಾಲೀಕ ಅನ್ನೋ ತರ ಮಾತಾಡ್ತಾ ಹೋದ್ರೆ ಅದು ಸರಿ ಆಗೋದಿಲ್ಲ. ಸರಿ, ಡಿ.ಕೆ. ಶಿವಕುಮಾರ್ ಅವರು ಪ್ರಿಪೇರ್ಡ್ ಇದ್ದಾರೆ ಸರ್? ರಾಜಕೀಯ ಅನುಭವ, ಹಾಗೆ ರಾಜ್ಯವನ್ನ ಮುನ್ನಡೆಸುವ ಛಾತಿ, ಅದಕ್ಕೆ ಬೇಕಾದ ಮೆಚುರಿಟಿ, ಇದೆಲ್ಲವೂ ಕೂಡ ಡಿ.ಕೆ. ಶಿವಕುಮಾರ್ ಅವರಲ್ಲಿ ಇದೆಯಾ? ಇನ್ ಕೇಸ್ ಅವ್ರು ಸಿಎಂ ಆಗಬೇಕು ಅನ್ನೋ ನಿರ್ಧಾರ ಹೈಕಮಾಂಡ್ ನಿಂದ ಬಂದಿದ್ದೆ ಆದಲ್ಲಿ? ಶಿವಕುಮಾರ್ಗೆ ಎಲ್ಲಾ ಅನುಭವಗಳಿದೆ. ಕಾಂಗ್ರೆಸ್ ಪಾರ್ಟಿಯನ್ನು ಕಟ್ಟಿರ್ತಕ್ಕಂಥವ್ರು ಇವತ್ತವರು ಆಡಳಿತ ಮಾಡಿ ಅನುಭವ ಇದೆ. ಹಲವಾರು ಇಲಾಖೆಗಳಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲೂ ಕೂಡ ಉದ್ದಕ್ಕೂ ಕೂಡ ಅವರು ಕೆಲಸ ಮಾಡ್ಕೊಂಡು ಬಂದಿರೋರು. ಅವರಿಗೆ ಬಹಳ ದೊಡ್ಡ ಅನುಭವ ಇದೆ. ಯಾಕೆಂದ್ರೆ ಅನುಭವನೇ ಬಹಳ ಬಹಳ ಇಂಪಾರ್ಟೆಂಟ್, ಅನುಭವ. ಬಟ್ ಸರ್ತಿ ಸಾಲಿನಲ್ಲಿ ಪರಮೇಶ್ವರ್ ಅವರಿದ್ದಾರೆ, ಅವರ ದುಡಿಮೆಗೆ ಕೂಲಿ ಇನ್ನೂ ಕೂಡ ಸಂದಾಯ ಆಗಿಲ್ಲ. ಖರ್ಗೆ ಅವರಿಗೆ ಸಿಗಬೇಕಾದ ಸ್ಥಾನಮಾನ ರಾಜ್ಯದ ವ್ಯಾಪ್ತಿಯಲ್ಲಿ ಸಿಕ್ಕಿಲ್ಲ. ಹೀಗೆ ಇನ್ನೂ ಸೀನಿಯರ್ಸ್ ಇರಬೇಕಾದ್ರೆ ಡಿ.ಕೆ. ಶಿವಕುಮಾರ್ ಅವರನ್ನ ಮುನ್ನೆಲೆಗೆ ತರೋದು ಸರಿಯಾದ ನಿರ್ಧಾರ ಅಲ್ಲ ಅಂತ ಹೇಳಿ ರಾಜಣ್ಣ ಅವರು ಹೇಳ್ತಿದ್ದಾರೆ. ಒಂದು ಹಂತದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರಲ್ಲ, ಖರ್ಗೆ ಸಾಹೇಬ್ರು ಮುಖ್ಯಮಂತ್ರಿ ಆದ್ರೆ ನಾನು ಸಂತೋಷ ಪಡ್ತೀನಿ ಅಂತ. ಮತ್ತೆ ಇದಕ್ಕಿಂತ ಇನ್ನೇನು ಬೇಕು? ನಿಮ್ಮ ಪ್ರಕಾರ ಡಿ.ಕೆ. ಶಿವಕುಮಾರ್ ಅವರ ಪಟ್ಟಾಭಿಷೇಕ ಆಗತ್ತಾ? ಆಗೋದಾದ್ರೆ ಯಾವಾಗ ಆಗಬಹುದು? ಖಂಡಿತ ಡಿ.ಕೆ. ಶಿವಕುಮಾರ್ ಪಟ್ಟಾಭಿಷೇಕ ಆಗುವುದು ಖಚಿತ, ಶಾರ್ಟ್ಲಿ. ಡಿಸೆಂಬರ್ ಕ್ರಾಂತಿನ? ಇಲ್ಲ, ನಾನು ಕ್ರಾಂತಿನೇ ಅದು. ಕ್ರಾಂತಿ ಅಲ್ಲಮ್ಮ, ಇದು ಅಧಿಕಾರ ಹಸ್ತಾಂತರ ಅಷ್ಟೇ. ಬಜೆಟ್ ಮಂಡನೆ, ಅರಸು ಅವರ ದಾಖಲೆಯನ್ನ ಸರಿಗಟ್ಟಲಿಕ್ಕೆ ಅವಕಾಶ ಕೊಡಬೇಕು. ಅದಾದ್ಮೇಲೆ ಮಾರಾಮಾರಿಯಾಗಿ ನೋಡಿಯಮ್ಮ, ಅರಸನವ್ರದನ್ನ ಯಾರು ಮುರಿಲಿಕ್ಕಾಗಲ್ಲ. ಸತತವಾಗಿ 8 ವರ್ಷಗಳ ಕಾಲ ಮುಖ್ಯಮಂತ್ರಿ. ದೇರ್ ಇಸ್ ನೋ ಬ್ರೇಕ್. 2072ರಿಂದ 80, 80ರಿಂದ 80 ಅಲ್ಲ 78, 78ರಿಂದ 80, 8 ವರ್ಷಗಳ ಕಾಲ ಸತತವಾಗಿ ದೇವರಾಜರಸರು ಮುಖ್ಯಮಂತ್ರಿಯಾಗಿ. ಇವರಲ್ಲಿ ಸಿದ್ದರಾಮಯ್ಯನೇ ಸೋತ್ ಬಿಡ್ಲಿಲ್ವ ಮುಖ್ಯಮಂತ್ರಿಯಾಗಿ? ಮತ್ಯಾವ ಗ್ಯಾಪ್ ಇಲ್ವೇ ಇಲ್ಲಿ?
ಧನ್ಯವಾದ ಇಷ್ಟೊತ್ತು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಮಹಾಭಾರತ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸಿದ್ದರಾಮಯ್ಯ ಏನೋ ಮಾಡ್ಬಿಡ್ತಾರೆ. ಏನ್ ಮಾಡ್ತಾರೆ? ಅಯ್ಯೋಯ್ಯೋ, ಎಂತೆಂತ ನಾಯಕರು ಹೋದ್ರಿ ಈ ತರ ಹೇಳಿ. ಏನ್ ಮಾಡ್ತಾರೆ? ಸಿದ್ದರಾಮಯ್ಯ ಕೆಳಗಿಳಿತಿದ್ದಂಗೆನೆ ಮನೆತ ಒಂದು ನಾಯಿ ಮರಿನೂ ಇರೋದಿಲ್ಲ. ಅದು ರಾಜಕಾರಣ. ನಾನಾಗ್ಲಿ ಮತ್ತೊಬ್ಬ ಅಧಿಕಾರದಲ್ಲಿದ್ರೆ ಜನಜಂಗುಳಿ. ಅಧಿಕಾರದಲ್ಲಿ ನಿಮ್ ಕೆಳಗಿಳಿತಾ ಇದ್ರೆ ನಾಯಿ ನರಿನೂ ಇರೋದಿಲ್ಲ ನಿಮ್ಮ ಮನೆ ಹತ್ರ. ಅದು ಬಂದಿದ್ದದು ಸ್ವಭಾವ, ಅದು ಸಹಜ ಕ್ರಿಯೆ ರಾಜಕಾರಣದಲ್ಲಿ. ಅದು ಸಿದ್ದರಾಮಯ್ಯನವರನ್ನ ಕೂಡ ಜೊತೆಯಾಗಿ ಕರೆದುಕೊಂಡು ಹೋಗೋ ಪ್ರಯತ್ನವನ್ನ ಡಿ.ಕೆ. ಶಿವಕುಮಾರ್ ಅವರು ಮಾಡುವ ಸಾಧ್ಯತೆ ಇದೆಯಾ? ಮಾಡಬೇಕು ಅಂತಾದ್ರೆ ಹೇಗೆ ಮಾಡಬೇಕು ಅಂತ ಡಿ.ಕೆ. ಶಿವಕುಮಾರ್ ಅವರ ಕೈ ಕೆಳಗಡೆ, ಇನ್ ಕೇಸ್ ಅವ್ರು ಮುಖ್ಯಮಂತ್ರಿ ಆದ್ರೆ ಅವ್ರ ಕೈ ಕೆಳಗಡೆ ಮಂತ್ರಿ ಆಗ್ಲಿಕ್ಕೆ ಸಿದ್ದರಾಮಯ್ಯನವರಂತ ನಾಯಕರು ಒಪ್ಪಬಹುದಾ ಅಂತ. ನಾನು ಸಿದ್ದರಾಮಯ್ಯ ಮತ್ತೆ ಮಂತ್ರಿ ಆಗ್ಬಾರ್ದು, ಏನು ಆಗ್ಬಾರ್ದು. ಅವರು ಒಬ್ರು ಮುಖ್ಯಮಂತ್ರಿ ಮಾಡಿ ಅವರಿಗೆ ಸಲಹೆ ಸಹಕಾರ ಕೊಟ್ಟು ರಾಜ್ಯದ ಆಡಳಿತ ಮತ್ತು ಅಭಿವೃದ್ಧಿಯಲ್ಲಿ ಅವರ ಅನುಭವವನ್ನು ಅವ್ರಿಗೆ ಹಂಚ್ತಾ ಹೋಗ್ಬೇಕಷ್ಟೇ. ಅಧಿಕಾರ ಲಾಲಸೆ ಆಗ್ಬಾರ್ದಲ್ಲಿ ಮತ್ತೆ. ಬಟ್ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸೋದು ಜನಾದೇಶಕ್ಕೆ ವಿರುದ್ಧವಾದದ್ದು ಅಂತ ಅನ್ಸ್ಬಿಡೋಲ್ವಾ? ಸುಭದ್ರ ಬಹುಮತದ ಸರ್ಕಾರ ಕೊಟ್ಟ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯನವರು ಈ 5 ವರ್ಷ ಪೂರ್ಣಾವಧಿಗೆ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಜನಾಭಿಪ್ರಾಯ ಆಗಿರಬಹುದೇನೋ ಅಂತ ಹೇಳಿ ಕೂಡ ವಾದ ಮಾಡುವವರಿಗೆ ಏನ್ ಹೇಳ್ತೀರಿ? ಜನಾಭಿಪ್ರಾಯ ಕಾಂಗ್ರೆಸ್ಸಿನ ಪರವಾಗಿ ಹೊರತು ಸಿದ್ದರಾಮಯ್ಯನ ಪರವಾದ ಜನಾಭಿಪ್ರಾಯ ಇಲ್ಲ. ದ ಮ್ಯಾಂಡೇಟ್ ವಾಸ್ ಗಿವನ್ ಟು ದ ಕಾಂಗ್ರೆಸ್ ಪಾರ್ಟಿ, ನಾಟ್ ಟು ಎನ್ ಇಂಡಿವಿಜುವಲ್ ಲೀಡರ್. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಅವರ ಪರವಾಗೂ ಅಲ್ಲ ಅದು ಜನಾದೇಶ. ಕಾಂಗ್ರೆಸ್ ಪರವಾಗಿ ಅಂತಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಇಂಡಿವಿಜುವಲ್ ಆಗ್ಬಿಡ್ತಾರೆ. ಅದಕ್ಕೆ ಕಾಂಗ್ರೆಸ್ ಪರವಾಗಿ ಅಂದ್ರೆ ಎಲ್ಲರ ಪರವಾಗಿ ಕೊಟ್ಟಿದೆ. ಅದು ಯಾರೋ ಒಬ್ಬರ ಪರವಾಗಿ ಕೊಟ್ಟಿಲ್ಲ. ಅದನ್ನ ಯಾಕೆ ನೀವು ಸಿದ್ದರಾಮಯ್ಯ ಸಿಎಂ ಇರುವಾಗಲೇ ಸೋಲಿಲ್ವೇ? ಮುಸ್ಲಿಂ ಸಮುದಾಯ ಬಹಳ ನಿರ್ಣಾಯಕ ಪಾತ್ರವನ್ನು ವಹಿಸಿತ್ತು ಕಾಂಗ್ರೆಸ್ಗೆ ಈ ಬಾರಿ ಈ ಪ್ರಮಾಣದಲ್ಲಿ ಗೆಲುವನ್ನ ತಂದುಕೊಡುವಲ್ಲಿ. ಮುಸ್ಲಿಂ ಸಮುದಾಯದ ಪರವಾಗಿ ಅನೇಕ ಯೋಜನೆಗಳನ್ನ ಕೊಡ್ತಿರೋದು, ಅವರ ಪರವಾಗಿ ನಿಲ್ತಾ ಇರೋದು ಸಿದ್ದರಾಮಯ್ಯನವರು. ಹೀಗಾಗಿ ಸಿದ್ದರಾಮಯ್ಯನವರು ಕೆಳಗಿಳಿದ್ರೆ ಆ ಸಮುದಾಯ ಕೂಡ ಬೇಸರಿಸಿಕೊಳ್ಳಬಹುದೇನೋ ಕಾಂಗ್ರೆಸ್ನ ವಿಚಾರದಲ್ಲಿ ಅನ್ನೋ ವಾದ ಇದೆ. ನಿಜ. ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯ ಇವತ್ತಲ್ಲ, ಮೊದಲಿಂದನೂ ಕೂಡ ಕಾಂಗ್ರೆಸ್ ಪರವಾಗಿ. ನಾನು ಕಾಂಗ್ರೆಸ್ ಅಲ್ಲಿ 50 ವರ್ಷ ಇದ್ದವನು. ನಾನು ಈ ಪಕ್ಷದಲ್ಲಿ ಡಿವೈಡ್ ಆಗಿರೋದು ಅಂದ್ರೆ ಒಂದಷ್ಟು ಮಂದಿ ಸಿದ್ದರಾಮಯ್ಯನವರ ಬಣ, ಒಂದಷ್ಟು ಮಂದಿ ಡಿ.ಕೆ. ಶಿವಕುಮಾರ್ ಅವರ ಬಣ ಅನ್ನೋ ರೀತಿಯಲ್ಲಿ ಸದ್ಯಕ್ಕೆ ವಾತಾವರಣ ಇದೆ. ಈ ಅಧಿಕಾರ ಹಸ್ತಾಂತರ ಅನ್ನೋದು ಹೈಕಮಾಂಡ್ ನಿಂದ ಆದೇಶ ಬಂದ ನಂತರದಲ್ಲಿ ಇದೆಲ್ಲವೂ ಸರಿ ಹೋಗುತ್ತಾ? ಹೈಕಮಾಂಡ್ ಇಂದ ತೀರ್ಮಾನ ಬಂದ ತಕ್ಷಣ ಅದು ಕಾಂಗ್ರೆಸ್ ಬಣ ಆಗುತ್ತೆ ಹೊರತು ಯಾರೋ ಒಬ್ಬ ವ್ಯಕ್ತಿಯ ಬಣ ಆಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಸೊ ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ನೋಡ್ಲಿಕ್ಕೆ ಸತೀಶ್ ಜಾರಕಿಹೊಳಿ ಅವರು ಒಪ್ತಾರ? ಹೈಕಮಾಂಡ್ ನ ನಿರ್ಧಾರವನ್ನ ಸಮ್ಮತಿಸಿ ಸುಮ್ಮನೆ ಇರ್ತಾರ ಅಂತ ಹೇಳಿ? ನೋಡಿಯಮ್ಮ, ಇಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ಮಾಲೀಕರು. ಆದ್ರೆ ಎಲ್ಲಾ ನಾಯಕರು ನಾನೇ ಮಾಲೀಕ ಅನ್ನೋ ತರ ಮಾತಾಡ್ತಾ ಹೋದ್ರೆ ಅದು ಸರಿ ಆಗೋದಿಲ್ಲ. ಸರಿ, ಡಿ.ಕೆ. ಶಿವಕುಮಾರ್ ಅವರು ಪ್ರಿಪೇರ್ಡ್ ಇದ್ದಾರಾ ಸರ್? ರಾಜಕೀಯ ಅನುಭವ ಹಾಗೆ ರಾಜ್ಯವನ್ನ ಮುನ್ನಡೆಸುವ ಛಾತಿ, ಅದಕ್ಕೆ ಬೇಕಾದ ಮೆಚುರಿಟಿ ಇದೆಲ್ಲವೂ ಕೂಡ ಡಿ.ಕೆ. ಶಿವಕುಮಾರ್ ಅವರಲ್ಲಿ ಇದೆಯಾ? ಇನ್ ಕೇಸ್ ಅವ್ರು ಸಿಎಂ ಆಗಬೇಕು ಅನ್ನೋ ನಿರ್ಧಾರ ಹೈಕಮಾಂಡ್ ನಿಂದ ಬಂದಿದ್ದೆ ಆದಲ್ಲಿ? ಶಿವಕುಮಾರ್ಗೆ ಎಲ್ಲಾ ಅನುಭವಗಳಿದೆ. ಕಾಂಗ್ರೆಸ್ ಪಾರ್ಟಿಯನ್ನು ಕಟ್ಟಿರ್ತಕ್ಕಂಥವ್ರು ಇವತ್ತವರು ಆಡಳಿತ ಮಾಡಿ ಅನುಭವ ಇದೆ. ಹಲವಾರು ಇಲಾಖೆಗಳಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲೂ ಕೂಡ ಉದ್ದಕ್ಕೂ ಕೂಡ ಅವರು ಕೆಲಸ ಮಾಡ್ಕೊಂಡು ಬಂದಿರೋರು. ಅವರಿಗೆ ಬಹಳ ದೊಡ್ಡ ಅನುಭವ ಇದೆ. ಯಾಕೆಂದ್ರೆ ಅನುಭವನೇ ಬಹಳ ಬಹಳ ಇಂಪಾರ್ಟೆಂಟ್ ಅನುಭವ. ಬಟ್ ಸರತಿ ಸಾಲಿನಲ್ಲಿ ಪರಮೇಶ್ವರ್ ಅವರಿದ್ದಾರೆ. ಅವರ ದುಡಿಮೆಗೆ ಕೂಲಿ ಇನ್ನೂ ಕೂಡ ಸಂದಾಯ ಆಗಿಲ್ಲ. ಖರ್ಗೆ ಅವರಿಗೆ ಸಿಗಬೇಕಾದ ಸ್ಥಾನಮಾನ ರಾಜ್ಯದ ವ್ಯಾಪ್ತಿಯಲ್ಲಿ ಸಿಕ್ಕಿಲ್ಲ. ಹೀಗೆ ಇನ್ನೂ ಸೀನಿಯರ್ಸ್ ಇರಬೇಕಾದ್ರೆ ಡಿ.ಕೆ. ಶಿವಕುಮಾರ್ ಅವರನ್ನ ಮುನ್ನೆಲೆಗೆ ತರೋದು ಸರಿಯಾದ ನಿರ್ಧಾರ ಅಲ್ಲ ಅಂತ ಹೇಳಿ ರಾಜಣ್ಣ ಅವರು ಹೇಳ್ತಿದ್ದಾರೆ. ಒಂದು ಹಂತದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರಲ್ಲ, ಖರ್ಗೆ ಸಾಹೇಬ್ರು ಮುಖ್ಯಮಂತ್ರಿ ಆದ್ರೆ ನಾನು ಸಂತೋಷ ಪಡ್ತೀನಿ ಅಂತ. ಮತ್ತೆ ಇದಕ್ಕಿಂತ ಇನ್ನೇನು ಬೇಕು? ನಿಮ್ಮ ಪ್ರಕಾರ ಡಿ.ಕೆ. ಶಿವಕುಮಾರ್ ಅವರ ಪಟ್ಟಾಭಿಷೇಕ ಆಗತ್ತಾ? ಆಗೋದಾದ್ರೆ ಯಾವಾಗ ಆಗಬಹುದು? ಖಂಡಿತ ಡಿ.ಕೆ. ಶಿವಕುಮಾರ್ ಪಟ್ಟಾಭಿಷೇಕ ಆಗುವುದು ಖಚಿತ. ಶಾರ್ಟ್ಲಿ. ಡಿಸೆಂಬರ್ ಕ್ರಾಂತಿನ? ಇಲ್ಲ, ನಾನು ಕ್ರಾಂತಿನೇ ಅದು. ಕ್ರಾಂತಿ ಇಲ್ಲಮ್ಮ, ಇದು ಅಧಿಕಾರ ಹಸ್ತಾಂತರ ಅಷ್ಟೇ. ಬಜೆಟ್ ಮಂಡನೆ, ಅರಸುವವರ ದಾಖಲೆಯನ್ನ ಸರಿಗಟ್ಲಿಕ್ಕೆ ಅವಕಾಶ ಕೊಡಬೇಕು. ಅದಾದ್ಮೇಲೆ ಮಾರಾಮಾರಿಯಾಗಿ ನೋಡಿಯಮ್ಮ, ಅರಸನವ್ರದನ್ನ ಯಾರು ಮುರಿಲಿಕ್ಕಾಗಲ್ಲ.
ಸತತವಾಗಿ 8 ವರ್ಷಗಳ ಕಾಲ ಮುಖ್ಯಮಂತ್ರಿ. ದೇರ್ ಇಸ್ ನೋ ಬ್ರೇಕ್. 2072ರಿಂದ 80, 80ರಿಂದ 80 ಅಲ್ಲ 78, 78ರಿಂದ 80 8 ವರ್ಷಗಳ ಕಾಲ ಸತತವಾಗಿ ದೇವರಾಜರಸರು ಮುಖ್ಯಮಂತ್ರಿಯಾಗಿ. ಇವರಲ್ಲಿ ಸಿದ್ದರಾಮಯ್ಯ ಸೋತ್ಬಿಡ್ಲಿಲ್ವ ಮುಖ್ಯಮಂತ್ರಿಯಾಗಿ? ಮತ್ಯಾವ ಇದು ಗ್ಯಾಪ್ ಇಲ್ವೇ ಇಲ್ಲಿ? ಧನ್ಯವಾದ ಇಷ್ಟೊತ್ತು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದಕ್ಕೆ. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಮಹಾಭಾರತ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.